ಇನ್ನು ಜೈ ಜವಾನ್ ಜೈ ಕಿಸಾನ್ ಅನ್ನೋದನ್ನ ನಾವೆಲ್ಲ ಕೇಳಿರ್ತೀವಿ. ಗಡಿಯಲ್ಲಿ ನಮ್ಮ ಸೈನಿಕರು ದೇಶವನ್ನ ಕಾದ್ರೆ ದೇಶದ ಒಳಗಡೆ ನಮ್ಮ ರೈತರು ಅನ್ನದಾತರು ಅಂತ ಕೆಲಸವನ್ನ ಮಾಡ್ತಾರೆ ಅಂತೇಳಿ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ರೈತರು ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಕೋಲಾರದ ರೈತರು. ಪಾಕ್ಗೆ ಸರಬರಾಜು ಆಗ್ತಾ ಇದ್ದಂತಹ ಟೊಮೊಟೊಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ನಾವು ಪಾಕಿಸ್ತಾನಕ್ಕೆ ಟೊಮೆಟೊವನ್ನ ಕಳಿಸೋದಿಲ್ಲ, ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡಿದ್ದಾರೆ ನಮ್ಮ ರೈತರು. ಟೊಮ್ಯಾಟೋವನ್ನ ಸೇಲ್ ಮಾಡೋದಿಲ್ಲ ಅಂತ ರೈತರು ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಮ್ಮ ದೇಶದ ನಾಗರಿಕರನ್ನ, ಅಮಾಯಕ ನಾಗರಿಕರನ್ನ ಸಾಯಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ನಾವು ಟೊಮೆಟೊವನ್ನ ಕೊಡೋದಿಲ್ಲ. ಪಹಲ್ಗಾಮ್ ನರಮೇಧದ ಬಳಿಕ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನದಾತರು. ಪ್ರತಿನಿತ್ಯ ಪಾಕಿಸ್ತಾನಕ್ಕೆ 700ರಿಂದ 800 ಟನ್ ಟೊಮ್ಯಾಟೊ ಸಪ್ಲೈ ಆಗ್ತಾ ಇತ್ತಂತೆ. ಇನ್ನು ಮುಂದೆ ಆ ಟೊಮ್ಯಾಟೊವನ್ನು ನಾವು ಸೇಲ್ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ನಮ್ಮ ಕೋಲಾರ ರೈತರು ಬಂದಿದ್ದಾರೆ. ನೋಡಿ, ಇಡೀ ಒಂದು ದೇಶ ಹೇಗೆ ಎದ್ದು ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಇಲ್ಲಿ ಟೊಮೆಟೊ ಬೆಳಿತೀವಿ, ಮಾವು ಬೆಳಿತೀವಿ, ರೇಷ್ಮೆ ಬೆಳಿತೀವಿ, ಹಾಲು ಉತ್ಪಾದನೆ ಮಾಡ್ತೀವಿ. ಭಾಳಷ್ಟು ಉಪಯೋಗಕ್ಕೆ ಬರೋಂಥ ಮನುಷ್ಯನಿಗೆ ಏನು ಉಪಯೋಗಕ್ಕೆ ಬೇಕೋ ಎಲ್ಲನೂ ನಾವು ಬೆಳೆದು ಅವನಿಗೆ ಸಪ್ಲೈ ಕೊಟ್ಟು ಅವನ ಕಡೆಯಿಂದ ಬೆನ್ನಿಗೆ ಚೂರು ಹಾಕ್ಸ್ಕೋಬೇಕಾ ನಾವು? ಏನು ಅವಶ್ಯಕತೆ ಇದೆ? ಅವ್ರಿಗೆ ಅಷ್ಟೊಂದು ಶಕ್ತಿ ಇದ್ದರೆ ನೇರ ಬಂದು ಫೈಟ್ ಮಾಡಲಿ. ಹಿಂದೆ ಬಂದು ಫೈಟ್ ಮಾಡೋದು ಅದು ತಪ್ಪು. ನಾವು ಅವ್ರು ಕೊಡೋಕ್ಕೆ ನಾವು ಸಂಪೂರ್ಣ ನಮ್ಮ ರೈತ, ನಾನೊಬ್ಬ ರೈತನಾಗಿ ಕೊಡೋದಕ್ಕೆ ನಾನು ಒಪ್ಪೋದಿಲ್ಲ. ಅವಶ್ಯಕತೆ ಇಲ್ಲ, ನಾವು ಬದುಕ್ತೀವಿ, ನಾವು ಹೋಗ್ತಾ ಇಲ್ಲ, ಕೊಡೋದಿಲ್ಲ, ನಾವು ವಿರೋಧಿಸ್ತಿದ್ದಾರೆ. ಇವಾಗ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾ? ಅವರಿಗೆ ಅವಶ್ಯಕತೆ ಇದೆಯಾ? ಕೊಡೋದಿಲ್ಲ. ನಾವು ರೈತರಾಗಿ ನಾವು ಕೊಡೋದಿಲ್ಲ. ಆ ಒಂದು ಮಾನವೀಯ ಹಿಂಸಾತ್ಮಕ ಕೃತ್ಯಗಳು, ಅಮಾಯಕರನ್ನ ಗುರುತಿಟ್ಟು ಗುಂಡಿಟ್ಕೊಳ್ತಕ್ಕಂಥದ್ದು, ಇವೆಲ್ಲೂ ಕೂಡ ಭಾಳ ಮನನೊಂದಿದ್ದೀವಿ. ಜೂನ್ ಜುಲೈಯಲ್ಲಿ ತಗೊಳ್ಳೋಂಥ ಭಾರತ ಸರ್ಕಾರ ತಗೊಳ್ಳೋಂಥ ಒಂದು ಕಟ್ಟುನಿಟ್ಟಿನ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ರೋಡ್ ಹೋಗ್ತದೆ, ರಸ್ತೆ ಮೂಲಕನೇ ಹೋಗತಕ್ಕಂಥದ್ದು. ಅಲ್ಲಿ ಗಡಿ ಭಾಗದಲ್ಲಿ ಹೋದಾಗ ಗಡಿ ಭಾಗದಲ್ಲಿರ್ತಕ್ಕಂಥ ಏನು ಆ ಪ್ರಕ್ರಿಯೆಗಳಿರ್ತದೆ, ಟಾಪ್ ಕ್ವಾಲಿಟಿ ಏನಂತ ಕರಿತೀವಿ, ನಂಬರ್ 1 ಕ್ವಾಲಿಟಿ, ಆ ಒಂದು ಗುಣಮಟ್ಟನೇ ನಾವು ಕಳಿಸ್ಕೊಡ್ತಾ ಇದ್ವಿ. ಅಂದರೆ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಒಂದು ಬಾಂಧವ್ಯ, ಒಂದು ಉತ್ತಮ ಆಂತರಿಕ ಒಂದು ಸಂಬಂಧಗಳಿದ್ದ. ಆದರೆ ಇವರು ಈ ರೀತಿಯಾದಂಥ ಒಂದು ನಿಲುವು ತಗೊಳ್ಳೋದ್ರಿಂದ ನಾವು ಬೇರೆ ಯಾವುದೇ ಟೊಮೆಟೊ ಅಲ್ಲ, ಮಾವೇ ಅಲ್ಲ, ಯಾವುದೇ ತರಕಾರಿಗಳನ್ನ ಕಳಿಸ್ಕೊಡೋದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಇಡೀ ರಾಷ್ಟ್ರ ಏನು ಅದನ್ನು ವಿರೋಧ ಮಾಡ್ತಾಯಿದೆ. ಜೊತೆಯಾಗಿ ವಿಶೇಷವಾಗಿ ಕೋಲಾರದ ಒಂದು ರೈತರನ್ನ ಇದನ್ನು ಖಂಡಿಸ್ತಾ ಇದೆ. ಇದನ್ನು ಯಾವುದೇ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ವಿರೋಧ ಮಾಡ್ತಾಯಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಟೊಮೆಟೊ ಟ್ರೇಡರ್ಸ್ ಮಾಲೀಕರಾಗಿರ್ತಕ್ಕಂಥ ಸುಧಾಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಧಾಕರ್ ಅವರೇ, ಮೊದಲಿಗೆ ನಮ್ಮ ಕಡೆಯಿಂದ ನಿಮಗೆ ಬಿಗ್ ಸೆಲ್ಯೂಟ್. ಇದು ದೇಶಕ್ಕಾಗಿ, ದೇಶದ ನಾಗರಿಕರಿಗಾಗಿ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಮ್ಮ ಕರ್ನಾಟಕದ ಅನ್ನದಾತರು ಮತ್ತು ನೀವೆಲ್ಲ ಕೂಡ ತೆಗೆದುಕೊಂಡಿರುವಂಥದ್ದು. ಹೇಗೆ ಇದು ಒಂದು ನಿಮಗೆ ಅನಿಸಿದ್ದು? ಅಂದರೆ ಇಷ್ಟು ನಮಗೆ ನಾಶವನ್ನು ಮಾಡ್ತಿರುವಂಥ ಈ ಪಾಕಿಸ್ತಾನಕ್ಕೆ ಇಂಥ ಒಂದು ಪಾಠವನ್ನು ಕಲಿಸ್ಬೇಕು ಅಂತೇಳಿ ಹೇಗೆ ಇದನ್ನು ನೀವೊಂದು ಡಿಸೈಡ್ ಮಾಡಿದ್ದು ಅಂತ? ನಮಗೂ ಕೂಡ ಬಿಗ್ ಸಲ್ಯೂಟ್ ಸರ್. ಇದು ಅಮಾಯಕರನ್ನ ಅಲ್ಲಿ ಗುಂಡಿಟ್ಟು ಸಾಯಿಸೋದಂತ ಕೆಲಸ ಮಾಡ್ಕೊಂಡಿದ್ದಾಗ ಭಾರತೀಯರಾಗಿ ನಾವು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾವುದೇ ವ್ಯಾಪಾರ ವಹಿವಾಟಿನಿಂದ ಕೂಡ ನಾವು ಬದುಕುವಂತ ಶಕ್ತಿ ಹೊಂದಿದ್ದೀವಿ. ಹಂಗಾಗಿ ನಾವು ಯಾವುದು ಕೂಡ ಇಲ್ಲಿಂದ ಪಾಕಿಸ್ತಾನಕ್ಕೆ ಕಳಿಸುವಂತ ವ್ಯವಸ್ಥೆನ ರದ್ದು ಮಾಡಿಕೊಂಡು ಯಾರೇ ರೈತರು ಕೂಡ ನಮಗೆ ಟೊಮೆಟೊ ಕೊಡ್ಲಿಕ್ಕೆ ಮತ್ತೆ ಬೇರೆ ಒಂದು ವಿಚಾರವಾಗಿ ಕೂಡ ತಯಾರಿಲ್ಲ ಸರ್. ಆ ಪಾಕಿಸ್ತಾನಕ್ಕೆ ಏನೇನು ಹೋಗ್ತಾ ಇತ್ತು ನಮ್ಮ ಕರ್ನಾಟಕದಿಂದ? ಸರ್, ಈಗಾಗಲೇ ನಮ್ಮ ಭಾಗದಿಂದ ಬಹಳಷ್ಟು ಹೆಚ್ಚಿಗೆ ತರಕಾರಿ ಮತ್ತು ಹಣ್ಣು ಹಂಪಲುಗಳು, ಹೆಚ್ಚಿಗೆ ಟೊಮೊಟೊ ಕೂಡ ದಿನನಿತ್ಯ ಒಂದು 700ರಿಂದ 800 ಟನ್ ಕಳಿಸುವಂತ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ. ಈಗ ನಾವು ಕೂಡ ಮಾಡ್ತಾ ಇರೋದನ್ನು ಕೂಡ ಭಾರತ ಸರ್ಕಾರದ ನಿರ್ಧಾರದ ಮೇಲೆ ಯಾವುದೇ ಒಂದು ತರಕಾರಿಗಳನ್ನ ಇಲ್ಲಿಂದ ಕಳಿಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದೀವಿ. ಸರ್, ನಿಮ್ಗೆ ಯಾವಾಗಲೂ ಅಂದ್ಕೊಳ್ಳಿಲ್ವಾ ಇದರಿಂದ ನಮಗೆ ಲಾಸ್ ಆಗ್ಬೋದು, ಫಿನಾನ್ಷಿಯಲಿ ನಮ್ಮ ರೈತರಿಗೆ ಅಥವಾ ಹಣವನ್ನು ಕೊಡೋಕೆ ಆಗದೆ ಇರ್ಬೋದು, ಅದರಿಂದ ಸಮಸ್ಯೆ ಆಗಿತ್ತು ಅಂತ ಆ ರೀತಿ ಯಾವುದು ಅಂದ್ಕೊಳ್ಳಿಲ್ಲ ನೀವು? ಅನ್ಕೊಂಡಿರ್ಲಿಲ್ಲ ಸರ್. ಆದ್ರೆ ಕೂಡ ರೈತರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಕಳೆದ ಒಂದು ವಾರಕ್ಕೆ ಮೊದಲು 500-600 ರೂಪಾಯಿ ಟೊಮೊಟೊ ಈಗ 100-150 ರೂಪಾಯಿ ಬಂದಿದ್ರು ಕೂಡ ರೈತರು ಯಾರು ಕೂಡ ಬೇಸರ ಪಡಿಸ್ತಾ ಇಲ್ಲ. ಬೆಲೆ ಕಡಿಮೆ ಆದ್ರೂ ಚಿಂತೆ ಇಲ್ಲ, ನಮ್ಮ ದೇಶವನ್ನ ಕಾಪಾಡೋಣ ಅಂತ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ನಮ್ಮ ದೇಶದ ಪ್ರಧಾನಿ ಆಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ. ಅದಕ್ಕೆ ಒಂದು ಉದಾಹರಣೆ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮೆಲ್ಲರಿಂದ. ಖಂಡಿತ ಸರ್, ಕಿಸಾನ್ ದೇಶದ ಬೆನ್ನೆಲುಬು. ಖಂಡಿತವಾಗಿ ಅವರ ಏನ್ ಜವಾನಿಗೆ ಕೈ ಜೋಡಿಸುವ ರೀತಿಯಲ್ಲಿ ಇಲ್ಲಿ ಕೂಡ ಬಹಳಷ್ಟು ರೈತರು ಇದಕ್ಕೆ ಸಿದ್ಧವಾಗಿದ್ದಾರೆ ಸರ್. ಧನ್ಯವಾದಗಳು ಸುಧಾಕರ್ ಅವರೇ, ನಮ್ಮ ಜೊತೆಯಲ್ಲಿ ಮಾತನಾಡಿದ್ರಿ. ಅತ್ಯುತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮ್ಮಿಂದ.